ನಿಮಗೆ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನಗೆ ಖಾರ ಇಲ್ಲ. ನಿಮಗೆ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆದಲ್ಲಿ ನಮಸ್ಕಾರ ಎಲ್ರಿಗೂ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ಆಲೂ ಪರೋಟ. ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 4 ಆಲೂಗೆಡ್ಡೆನ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕೋಣ. ಆಲೂಗೆಡ್ಡೆಗಳನ್ನು ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 4 ಆಲೂಗೆಡ್ಡೆನ ಬೇಯಿಸ್ತಾ ಇದ್ದೀನಿ. ಇಲ್ಲಿ ನಾನು ರಾತ್ರಿ ಊಟಕ್ಕೆ ಒಂದು 3 ಜನಕ್ಕಾಗುವಷ್ಟು 2.5 ವಾಟರ್ ಗ್ಲಾಸಲ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಕಲಸೋದಕ್ಕೆ ಏನೇನು ಹಾಕ್ತೀವಿ ನೋಡೋಣ ಬನ್ನಿ. 1 ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ. ಉಪ್ಪು ನೋಡಾಕೊಳ್ಳಿ, ಕೆಲವ್ರಿಗೆ ಜಾಸ್ತಿ ಬೇಕಾಗತ್ತೆ, ಕೆಲವ್ರು ಕಮ್ಮಿ ಯೂಸ್ ಮಾಡ್ತಾರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಶುಗರು, ಇದು ಬ್ರೌನ್ ಶುಗರು, ಇದು ಒಂದು ಅರ್ಧ ಚಮಚ. ಮೊಸರು ಮತ್ತು ಸಕ್ಕರೆನ ಹಿಟ್ಟು ಸ್ಮೂತ್ ಬರುತ್ತೆ ಅಂತ ಹಾಕಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಅದನ್ನ ಸ್ಕಿಪ್ ಮಾಡಿಕೊಂಡು ಬರೀ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಹುದು. ನೋಡಿಕೊಂಡು ನೀರು ಹಾಕೋಣ. ಚಪಾತಿ ಹಿಟ್ಟು ಸಾಮಾನ್ಯ ಎಲ್ಲರಿಗೂ ಕಲಸಿ ಗೊತ್ತಿರುತ್ತೆ. ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ. ಕಲಸ್ಕೊಂಡಾದ್ಮೇಲೆ ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮತ್ತೆ ಕಲಸಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ. ಎಣ್ಣೆ ಹಾಕಿ ನಾದಿದ್ದಾಗಿದೆ. ಇವಾಗ ಒಂದು ಅರ್ಧ ಗಂಟೆ ಪ್ಲೇಟನ್ನ ಮುಚ್ಚಿಬಿಟ್ಟು ಇಟ್ಬಿಡೋಣ. ಆಲೂಗೆಡ್ಡೆ ಬೆಂದಿದೆ, ಇದನ್ನು ಸುಲ್ಕೊಳ್ಳೋಣ. ಈಗ ಇಲ್ಲಿ ಬೇಯಿಸಿರೋ ಆಲೂಗೆಡ್ಡೆಗಳದ್ದೆಲ್ಲ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಈ ಟೈಮಲ್ಲೇ ಆಲೂಗೆಡ್ಡೆಯಲ್ಲಿ ಏನಾದರೂ ಹುಳ ಇದೆಯಾ ಆ ಥರದ್ದೆಲ್ಲ ಚೆಕ್ ಮಾಡ್ಕೊಂಬಿಡೋಣ. ಈಗ ಈ ಬೇಯಿಸಿರೋ ಆಲೂಗೆಡ್ಡೆಗಳನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಕೈಯಲ್ಲೂ ಮಾಡ್ಕೋಬೋದು. ಈ ಥರ ಎಲ್ಲೂ ಉಂಡೆ ಸಿಗದೆ ಹಾಗೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಈ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ ಒಂದು ಅರ್ಧ ಸ್ಪೂನು, 1/4 ಸ್ಪೂನು ಗರಂ ಮಸಾಲ, ಒಂದು 1/4 ಸ್ಪೂನು ಖಾರದ ಪುಡಿ, ಒಂದು 1/4 ಸ್ಪೂನು ಜೀರಿಗೆ ಪೌಡರು, ಕಸ್ತೂರಿ ಮೇಥಿನ ಈ ಥರ ಫುಲ್ ಇದು ಮಾಡಿಬಿಟ್ಟು ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ಇದಿಷ್ಟು ಹಾಕ್ತಾ ಇದ್ದೀನಿ. ಇದು ಕಲಿಸುವಾಗ್ಲೂ ಒಂದು ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಆಯಿಲು, ಅದು ಎಲ್ಲ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು. ಇದು ಕಲಸಿದ್ದಾಗಿದೆ ನೋಡಿ. ಇವಾಗ ಪರೋಟಗಳನ್ನು ಮಾಡ್ಕೊಳ್ಳೋಣ. ಫಸ್ಟಿಗೆ ಈ ಹುಡಿ ಹಿಟ್ಟನ್ನು ಹೀಗೆ ಹಾಕ್ಕೊಳ್ಳೋಣ ಚಪಾತಿ ಮಣೆ ಮೇಲೆ. ಆಮೇಲೆ ಥರ ಚಪಾತಿ ಥರನೇ ಸೇಮು ಒಂದು ಉಂಡೆ ಮಾಡಿಕೊಂಡು ಉಂಡೆಗಳನ್ನ ಫಸ್ಟ್ ಸ್ವಲ್ಪ ಲಟ್ಸ್ಕೊಂಡ್ಬಿಡೋಣ. ನೋಡಿ ಈ ಥರ ಲಟ್ಸ್ಕೊಂಡು ಈ ಪೂರಿ ಸೈಜಿಗೆ ಲಟ್ಸ್ಕೊಂಡಾದ್ಮೇಲೆ ನಿಮಗೆ ಹೋಳಿಗೆ ಮಾಡಿ ಅಭ್ಯಾಸ ಇದ್ದರೆ ಇದು ಈಸಿ ಆಗುತ್ತೆ. ಇಷ್ಟು ಆಲೂ ಉಂಡೆಗಳನ್ನು ತಗೊಂಡು ಮಧ್ಯ ಇಟ್ಬಿಟ್ಟು ಇದನ್ನು ಇವಾಗ ಹಿಂಗೆ ಸುತ್ಕೋಬೇಕು. ಈ ಥರ ಸುತ್ಕೊಂಡಾದ್ಮೇಲೆ ನೋಡಿ, ಈ ಥರ ಸುತ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಹುಡಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಹೀಗೆ ಇಟ್ಕೊಂಡು ಎರಡೂ ಕಡೆ ಹಸಿ ಹಿಟ್ಟನ್ನು ತಾಗಿಸ್ಕೊಂಡು ಮತ್ತೆ ಹೇಗೆ ಚಪಾತಿ ಥರ ಲಟ್ಸ್ಬೇಕು. ಇದು
ಪರೋಟ ಸ್ವಲ್ಪ ದಪ್ಪನೇ ಬರುತ್ತೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡ್ರೆ ಆಯಿತು. ಎರಡೂ ಕಡೆ ಈ ಥರ ಲಟ್ಸ್ಕೊಂಡು ಹೋಗೋದು. ಇದೀಗ ಬೇಯಿಸೋದಕ್ಕೆ ರೆಡಿಯಾಗಿದೆ. ಕಾವಲಿ ಕಾಯಕ್ಕಿಟ್ಟಿದೆ. ಇದಕ್ಕೆ ಚೂರು ಎಣ್ಣೆ ಹಚ್ಕೊಳ್ಳೋಣ. ಈ ಥರ ಹಂಚಿಗೆ ಹಾಕ್ಬಿಟ್ಟು ಮೇಲೇನು ಸ್ವಲ್ಪ ಈ ಥರ ಹಸಿ ಇಟ್ಟು ಹೋಗೋ ಥರ ಎಣ್ಣೆ ಸವರ್ಕೊಂಡ್ರೆ ಆಯ್ತು. ನೋಡಿ ಈ ಥರ ಎರಡು ಸೈಡು ಈಗ ಆಗಿದೆ. ಹೋಳಿಗೆ ಮಾಡಿ ಅಭ್ಯಾಸ ಇದ್ದ ಮೇಲೆ ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನಾದರೂ ಈ ಥರ ಸವರ್ಕೊಂಡ್ರೆ ಆಯ್ತು. ಈಗ ಎತ್ತಿ ಹಾಕೋಣ. ಮತ್ತೆ ಈ ಕಡೆಗೂ ಬೇಕಾದರೆ ಚೂರಿ ಥರ ಎಣ್ಣೆ ಸವರಿದ್ರೆ ಆಯ್ತು. ಒಂದು 2-3 ಮಾಡುವಾಗ ಆರಾಮಾಗಿ ಮಾಡೋದಕ್ಕೆ ಶುರು ಮಾಡಬೇಕು. ನೋಡಿ ಈ ಥರ ಎರಡೂ ಕಡೆನೂ ಬೇಯಬೇಕು. ಇದಿವಾಗ ಬೆಂದಿದೆ, ತೆಗೆಯೋಣ. ಪರೋಟ ರೆಡಿಯಾಗಿದೆ. ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಪರೋಟ ತಿನ್ನೋದಕ್ಕೆ ರೆಡಿ. ನೋಡು, ಆಲೂ ಪರೋಟ, ಮೊಸರು, ಉಪ್ಪಿನಕಾಯಿ. ಚೆನ್ನಾಗಿದೆ. ನನಗೆ ಖಾರ ಇಲ್ಲ. ಚೆನ್ನಾಗಿ ಬಂದಿದೆ. ಕಮೆಂಟ್ಸ್ಗಳ ಮೂಲಕ ನಾನು ಯಾವ ಥರ ಅಡುಗೆ ಮಾಡಬೇಕು ಅಥವಾ ಯಾವ ಥರ ಬ್ಲಾಗ್ಸ್ ಮಾಡಬೇಕು, ಈಗ ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ, ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದೆಯಾ, ಕರೆಕ್ಷನ್ಸ್ ಇದ್ದರೆ ತಿಳಿಸಿ, ನೆಕ್ಸ್ಟು ಸರಿ ಮಾಡ್ಕೋತೀನಿ. ಹಾಗೆ ಯಾವ ಥರದ ಅಡುಗೆಗಳು ಮಾಡಬೇಕು ಕಮೆಂಟ್ಸ್ ಮಾಡಿ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.